ನಮಸ್ತೆ ಎಲ್ಲರಿಗೂ. ಇವತ್ತು ಮಲ್ಲಿಗೆ ಗಿಡಗಳು ಅಪ್ಡೇಟ್ ಕೊಟ್ಕೊಂಡು ಹಂಗೆ ನಾನು ಇವತ್ತಿನ ಗಾರ್ಡನ್ ಕೆಲಸದ ಅಪ್ಡೇಟ್ ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ನೋಡಿ, ಇದು ಕಾಕಡ ಗಿಡ. ನಾನು ಕಟಿಂಗಿಂದ ಬಂದಿರೋದು. ಇದು ರಿಪಟ್ ಮಾಡ್ಕೊಂಡೆ ಅಂತ ಹೇಳಿದ್ನಲ್ಲ, ಮೊನ್ನೆ ಮಲ್ಲಿಗೆ ಗಿಡಗಳು ರಿಪಟ್ ಮಾಡೋವಾಗ ಸ್ವಲ್ಪ ತೋರಿಸಿದ್ದೀನಿ, ಸ್ವಲ್ಪ ತೋರಿಸಿಲ್ಲ. ಅದು ಅದ್ರ ಮದರ್ ಪ್ಲ್ಯಾಂಟ್ ಹೂವನ್ನೇ ಬಿಟ್ಟಿಲ್ಲ ಅಂತ ಹೇಳಿದ್ನಲ್ವ, ಅದನ್ನು ರಿಪಟ್ ಮಾಡಿದೆ. ಇದು ಉಡುಪಿ ಮಲ್ಲಿಗೆ. ಇದು ಈ ಸರಿ ಮಾತ್ರ ತುಂಬ ಚೆನ್ನಾಗಿ ಮೊಗ್ಗು ಕಚ್ಚಿದೆ. ಆರ್ಟ್ ಫ್ರೋನಿಂಗ್ ಮಾಡಿದ್ದೆ. ಇದು ಶಂಕರಪುರಂ ಮಲ್ಲಿಗೆ ಅಂತಾರೆ, ಅದು ಯಾವುದು ಅಂತ ಗೊತ್ತಿಲ್ಲ. ಉಡುಪಿಯಿಂದ ನನಗೆ ಫಾಲೋವರ್ ಒಬ್ಬರು ತಂದುಕೊಟ್ಟಿದ್ದು. ಇದು ಕಟಿಂಗಿಂದ ಬಂದಿರೋ ದುಂಡು ಮಲ್ಲಿಗೆ. ಒಂದು ಹೂವು ಬಿಟ್ಟಿದೆ, ಎಲೆಗಳೆಲ್ಲ ಲೈಟ್ ಗ್ರೀನ್ ಆಗಿದೆ. ಅದಕ್ಕೇನಾದ್ರು ನಾನು ಬೇರೆ ಕೊಡಬೇಕು. ಆಮೇಲೆ ನೋಡಿ, ಇದು ಮದರ್ ಪ್ಲ್ಯಾಂಟು ಕಾಕಡ ಗಿಡ. ಅದು ಒಂದು ಹೂವನೂ ಬಿಟ್ಟಿರಲಿಲ್ಲ ವರ್ಷದಿಂದ. ನಾನು ಆರ್ಟ್ ಪ್ರೂನ್ ಮಾಡ್ಕೊಂಡು ಆಮೇಲೆ ಕೆಳಗಡೆ ಎಲ್ಲ ಬೇರೆ ಕಟ್ ಮಾಡಿ ರಿಪಟ್ ಮಾಡಿದ್ಮೇಲೆ ನೋಡಿ, ಪ್ರತಿಯೊಂದು ಬ್ರಾಂಚಸ್ಸಲ್ಲೂ ಮೊಗ್ಗಿದೆ. ನೋಡಿ, ಪ್ರತಿಯೊಂದು ಗಿಡನೂ ಅಷ್ಟೇ, ಹಣ್ಣಾಗಲಿ ಹೂವಾಗಲಿ ನಮಗೆ ಬಿಡ್ತಾ ಇರೋದು ಸಡನ್ನಾಗಿ ಸ್ಟಾಪ್ ಆಗಿದೆ ಅಂದಾಗ ಅದರಲ್ಲಿ ಬೇರು ಜಾಸ್ತಿ ಆಗಿರುತ್ತೆ. ಆಮೇಲೆ ಅದಕ್ಕೆ ಎನರ್ಜಿನೂ ಇರೋಲ್ಲ ಮಣ್ಣಲ್ಲಿ. ಅದರಿಂದ ನಾವು ಆ ಗಿಡಗಳು ನೋಡಿ ರಿಪಟ್ ಮಾಡ್ಕೊಂಡು ಮತ್ತೆ ಅವಕ್ಕೆ ಶಕ್ತಿ ತುಂಬಿದರೆ ನಮಗೆಲ್ಲ ಬಿಡುತ್ತೆ. ಆಮೇಲೆ ಇದ್ರ ಎಲೆ ನೋಡಿ, ಇದು ಮಲ್ಲಿಗೆ ಗಿಡನೇ. ಎಲೆಗಳೆಲ್ಲ ಯಾವುದೋ ಕಟ್ಟಾಗಿರೋ ಥರ ಇದೆ. ಅಂದರೆ ಅದು ಯಾವುದೋ ಒಂದು ಹುಳ ತಿನ್ನುತ್ತೆ. ಈ ಥರ ಹುಳ ತಿನ್ನೋ ಎಲೆಗಳಲ್ಲಿ ಹುಳಗಳು ನಮಗೆ ಬೆಳಗ್ಗೆ ಹೊತ್ತು ಕಾಣಿಸೋದೇ ಇಲ್ಲ. ರಾತ್ರಿ ಹೊತ್ತು ಬಂದು ಫೋನ್ ಲೈಟ್ ಹಾಕ್ಕೊಂಡು ನೋಡಿದರೆ ಸಿಗುತ್ತೆ. ಬರಬೇಕು, ಬಂದು ನೋಡಬೇಕು ಒಂದು ಸರಿ. ನೈಟು ಕೆಲಸ ಇರೋದ್ರಿಂದ ನನಗೆ ಸಾಯಂಕಾಲ ಬರೋದೇ ಇಲ್ಲ ಮನೆಗೆ. ಆಮೇಲೆ ಇವತ್ತು ನೋಡಿ, ಇದಿಷ್ಟು ಲಾಸ್ಟ್ ಗೊಬ್ಬರ ಕೊಡೋದು. ಇದನ್ನು ಕೊಟ್ಕೊತೀನಿ, ಯಾಕೆಂದರೆ ಹ್ಯಾಂಗಿಂಗ್ ಪಾಟು ಆಯಿತು, ಎಲ್ಲ ಆಯಿತು. ಇನ್ನು ಶೋ ಗಿಡಗಳೊಂದು ಇದ್ದಾವೆ, ಅವನ್ನೊಂದು ಮಾಡ್ತೀನಿ. ಅದನ್ನು ಮಾಡಿಬಿಟ್ರೆ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಪಾಟ್ಗಳು ರೆಡಿ ಆದಂಗೆ. ನೋಡಿ, ಇದರಲ್ಲಿ ಜಾಸ್ತಿ ಏನು ಬೆಳೆದಿಲ್ಲ. ಇದು ಮಧುಮಾಲತಿ. ಇದರಲ್ಲಿ ಸ್ವಲ್ಪ ಮಣ್ಣು ಹಳೇದಾಗಿದೆ. ಹಳೆ ಮಣ್ಣು ತೆಗೆದ್ಬಿಟ್ಟು ನಾನು ಸ್ವಲ್ಪ ಗೊಬ್ಬರ ಜಾಸ್ತಿನೇ ಕೊಡ್ತೀನಿ. ಇದಕ್ಕೆ 1.5 ಅಡಿ ಗೊಬ್ಬರ ಕೊಟ್ಬಿಟ್ಟು ಆಮೇಲೆ ಮೇಲೆ ಬೇರೆ ಮಣ್ಣು ಈ ಬಕೆಟಲ್ಲಿ ಸಪ್ರೇಟ್ ಇಟ್ಟಿದ್ದೀನಿ ಅನ್ನಲ್ಲ. ನೋಡಿ, ಈ ಕೆಳಗಡೆ ಇರೋ ಬ್ರಾಂಚೆಲ್ಲ ನಾನು ಕಟ್ ಮಾಡಿ ತೆಗಿತೀನಿ. ಎಲ್ಲನೂ ನಾನು ಶೇರ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಎಲ್ಲ ಹೇಳಿದ್ದೀನಿ ಯಾವ ಥರ ಕಟ್ ಮಾಡಿ, ಕೆಳಗಡೆ ಇರೋದೆಲ್ಲ ಕಟ್ ಮಾಡಿ ಗೊಬ್ಬರ ಕೊಡಬೇಕು ಅಂತ. ನೋಡಿ, ಇವಾಗ ಮಣ್ಣೆಲ್ಲ ಬೇರೆದಾಕಿ ಇವಾಗ ಗೊಬ್ಬರನೂ ಕೊಡ್ತಾಯಿದ್ದೀನಿ ನಾನು. ಕೆಳಗಡೆ ಬ್ರಾಂಚಸ್ಸು ಕಟ್ ಮಾಡಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು. ಕೆಳಗಡೆ ಮಣ್ಣು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಅದು ಬೇರೆ ಮಣ್ಣು ಅಂತ. ಇದಕ್ಕೆ 1.5 ಅಡಿ ಹಾಕಿದ್ದೀನಿ ಮಣ್ಣು, ಯಾಕೆಂದರೆ ಸ್ವಲ್ಪ ಪಾಟ್ ದೊಡ್ಡದೇ, ಆಮೇಲೆ ಗಿಡನೂ ದೊಡ್ಡದೇ, ಮೇಲ್ಗಳವರೆಗೂ ಹಬ್ಬಿದೆ. ಇದು ಬಳ್ಳಿ ಥರ. ಇದರಲ್ಲಿ ಮಧುಮಾಲತಿ ಅಂತ ಡಬಲ್ ಪೆಟಲ್ಲು ಬರುತ್ತೆ ಇವಾಗ, ಅದು ಚೆನ್ನಾಗಿರುತ್ತೆ. ನಾನು ತಂದಾಗ ಸಿಂಗಲ್ ಪೆಟಲೇ ತಂದಿದ್ದು, ನೋಡೋಕ್ಕೆ ಶೋಗೆ ಇದು ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇದು ದಾಸವಾಳ ಕಟಿಂಗ್ ಇಟ್ಟಿದ್ವಲ್ಲ, ರಿಪಟ್ ಮಾಡ್ಕೊಂಡಿದ್ನಲ್ವ ಫಸ್ಟು ಸ್ಟಾರ್ಟ್ ಮಾಡೋವಾಗ, ಅದಕ್ಕೂ ಇವಾಗ ಒಂಚೂರು ಗೊಬ್ಬರ ಕೊಟ್ಟಿರಲಿಲ್ಲ. ಅವಾಗ ಕಿಚನ್ ವೇಸ್ಟ್ ಏನೋ ಒಂಚೂರು ಚೂರು ಹಾಕಿ ಕೊಟ್ಟಿದ್ದೆ, ಚಿಕ್ಕ ಚಿಕ್ಕ ಗಿಡಗಳು ಅಂತ. ಇವಾಗ ನಾನು ಎಲ್ಲ ಕೆಲಸ ಮುಗೀತಲ್ಲ, ಇವು ಗಿಡಗಳು ಸೆಟ್ಟಾಗಿದ್ದಾವೆ. ಇವಾಗ ಮಣ್ಣೊಂದೇ ಸ್ವಲ್ಪ ಲೂಸ್ ಮಾಡ್ತೀನಿ, ಯಾಕೆಂದರೆ ಇವಾಗ 1-1.5 ತಿಂಗಳು ಆಯ್ತು ನಾವು ಲೂಸ್ ಮಾಡಿ. ಇವಾಗ ಇನ್ನೊಂದು ಸ್ವಲ್ಪ ಲೂಸ್ ಮಾಡಿಬಿಟ್ರೆ ನಮಗೆ ಬೇಸಿಗೆಯಲ್ಲಿ ಸರಿ ಹೋಗುತ್ತೆ. ಅದು ಅಲ್ಲದೆ ಇವಾಗ ವರ್ಮಿ ಕಾಂಪೋಸ್ಟ್ ಪ್ರತಿಯೊಂದಕ್ಕೂ ಕೊಡ್ತಾಯಿದ್ದೀನಲ್ವ. ಸುಮಾರು ನನ್ನ ಗಾರ್ಡನ್ಗೆ ವರ್ಮಿ ಕಾಂಪೋಸ್ಟು 2 ಮೂಟೆ ಕಂಪ್ಲೀಟ್ ಬೇಕಾಯಿತು. ಚಿಕ್ಕದು ದೊಡ್ಡದು ಒಂದು ಪಾಟು ಬಿಟ್ಟಿಲ್ಲ ಅಂತ ಹೇಳಿದ್ದೀನಿ. ಆಮೇಲೆ ಶೋ ಗಿಡಗಳು ಸ್ವಲ್ಪ ಇದ್ದಾವೆ, ಅವಕ್ಕೂ ಕೊಡ್ತೀನಿ. ಅದಕ್ಕಾಗೋಷ್ಟು ಇನ್ನೂ ಇದೆ. ಈ ಥರ ಕೊಟ್ಕೊಂಡು ನಾನು 3 ತಿಂಗಳಿಗೆ ಒಂದು ಸರಿ ಈ ಥರ ವರ್ಮಿ ಕಾಂಪೋಸ್ಟ್ ಕೊಡ್ತೀನಿ. ಲಾಲ್ಬಾಗಿಂದನೇ ತರಿಸ್ತೀನಿ ನಾನು. 25 kg ಮೂಟೆ, 2 ಮೂಟೆ ತರಿಸಿದ್ದು. 400 ರೂಪಾಯಿ ಒಂದು ಮೂಟೆಯಲ್ಲಿ, 400 ರೂಪಾಯಿ 800 ರೂಪಾಯಿ ಏನೋ ಕೊಟ್ಟು ತಂದಿದ್ದು ನಾವು. ಇವಾಗ ಅದನ್ನು ಕೋಕೋ ಪಿಟ್ ಕೂಡ ನಾನು 5 kg ಬ್ಲಾಕ್ ತಂದುಬಿಡ್ತೀನಿ, ಬೇಕಾದಾಗ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಗೊಬ್ಬರ ಹಾಕಾದ್ಮೇಲೆ ಮಣ್ಣಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಹಾಕಿ ಅವತ್ತಿನ ದಿನ ನೀರು ಸ್ವಲ್ಪ ಹಾಕಿ, ಯಾಕೆಂದರೆ ಅವತ್ತು ಗೊಬ್ಬರ ಹಾಕಿರ್ತೀವಲ್ವ, ಆ ನೀರು ಗೊಬ್ಬರದ ಅಂಶ ಎಲ್ಲ ಬೇರುಗಳಿಗೆ ತಲುಪಬೇಕು. ಅದರಿಂದ ಸ್ವಲ್ಪ ಇದಾಕಿ, ಆಮೇಲೆ ಗೊಬ್ಬರ ಹಾಕಿದ್ಮೇಲೆ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಕೆಳಗಡೆ ಮಣ್ಣು ಮೇಲ್ಗಡೆ ಹಾಕಿರೋ ಮಣ್ಣು ಗೊಬ್ಬರ 3 ಮಿಕ್ಸ್ ಆಗಬೇಕು. ಆ ಥರ ಆದ್ರಿಗಿನ ಗಿಡಕ್ಕೆ ತುಂಬ ಚೆನ್ನಾಗಿ ನಾವು ಕೊಟ್ಟಿರೋದು ಕಂಪ್ಲೀಟ್ ಎನರ್ಜಿ ಅದಕ್ಕೆ ಸಿಗುತ್ತೆ. ಆಮೇಲೆ ಈ ಚಿಕ್ಕ ಗಿಡ ಇರೋವಾಗಲೇ ಸ್ವಲ್ಪ ಕ್ರಾಸ್ ಗೀಸ್ ಏನಾರು ಆಗಿದ್ದರೆ ಒಂದು ಕೋಲ್ ಇಟ್ಬಿಟ್ಟು ಅಥವಾ ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ನೀವು ನೇರವಾಗಿ ಬೆಳೆಯೋಂಗೆ ಮಾಡ್ಕೋಬೋದು. ಚಿಕ್ಕ ಗಿಡಗಳಿದ್ದಾಗ ಮಾಡ್ಕೋಬೋದು. ದೊಡ್ಡ ಗಿಡ ಆದಮೇಲೆ ನಮಗೆ ಕೋರೆ ಬೆಳೆದಿರೋದನ್ನು ಸರಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ಮತ್ತೆ ರಿಪಾಟೇ ಮಾಡ್ಕೊಂಡು ಸರಿ ಮಾಡಬೇಕಾಗುತ್ತೆ. ಆಮೇಲೆ ಈ ಥರ ಇದು ಚಿಕ್ಕದಿತ್ತು, ಸ್ವಲ್ಪ ಕ್ರಾಸ್ ಆದಂಗಿತ್ತು, ನಾನು ಕೈಯಲ್ಲೇ ಅದನ್ನು ಸರಿ ಮಾಡಿದೆ. ಈ ಥರ ಚಿಕ್ಕ ಗಿಡಗಳಿದ್ದಾಗ ನಾವು ಅದನ್ನು ಸರಿ ಮಾಡ್ಕೋಬೋದು. ಆಮೇಲೆ ಇಲ್ಲೆಲ್ಲ ಕೊಡ್ತೀನಿ ನೋಡಿ, ಇವೆಲ್ಲ ಕೊಟ್ಟಾದ್ಮೇಲೆ ತೋರಿಸ್ತೀನಿ. ಎಲ್ಲನೂ ತೋರಿಸಲ್ಲ, ಬೋರ್ ಆಗುತ್ತೆ ನಿಮಗೂ ನಮಗೂ. ಹೇಳಿದ್ದೇ ಹೇಳೋಕ್ಕೆ ಬೇಜಾರಾಗುತ್ತೆ. ಅದರಿಂದ
ಗೊಬ್ಬರ ಕೊಡೋದು ಹೆಂಗೆ ಅಂತ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಕೆಲಸ ಏನಾದ್ರು ಬೇರೆ ಥರ ಮಾಡಿದ್ರೆ ಮಾತ್ರ ಅದನ್ನು ಶೇರ್ ಮಾಡ್ತೀನಿ. ಇದು ಗಲಾಟೆ ಹೂವಿನ ಸಸಿಗಳು. ಆವಾಗ ಬೀಜ ಹಾಕದ ಬಂದಾಗ ನಾನು ಈ ಚಿಕ್ಕ ಚಿಕ್ಕ ಪಾಟಲ್ಲಿ ಇಟ್ಟಿದ್ದೆ ನೋಡಿ. ಇವು ಹೊಸ ಸಸಿಗಳು. ಅವೆಲ್ಲ ಚೆನ್ನಾಗಿ ಹೆಲ್ದಿಯಾಗಿ ಬೆಳೀತಾ ಇದ್ದಾವೆ. ಇವನ್ನೆಲ್ಲ ಕೆಳಗಡೆ ಎಲೆ ತೆಗೆದುಬಿಡ್ತೀನಿ ನಾನು. ಬ್ರಾಂಚಸ್ ಇದ್ದರೂ ತೆಗಿತೀನಿ, ಈ ಥರ ಎಲೆಗಳು. ಯಾಕೆಂದರೆ ಬಿಸಿಲು ಗಾಳಿ ಆಡಬೇಕು ಬುಡಕ್ಕೆ. ತುಂಬ ಗುಂಪಾಗೂ ಬೆಳೆಸ್ಕೋಬಾರ್ದು. ಅದು ಈ ಥರ ತೆಗೆದಿದ್ದೀನಿ. ಆಮೇಲೆ ವೇಸ್ಟ್ ಹಾಕಿ ಇದರಲ್ಲಿ ನಾನು ಸಸಿಗಳು ಇಟ್ಟಿದ್ದೆ. ಸುಮಾರು ಕೆಳಗಡೆ ಹೋಗಿದೆ ಮಣ್ಣು. ಇವಾಗ ಅದಕ್ಕೆ ಇನ್ನೊಂದು ಚೂರು ಮಣ್ಣನ್ನು ಕೊಡ್ತೀನಿ. ಸ್ವಲ್ಪ ಹಿಂಗೆ ಅಗದ ತಕ್ಷಣ ಬೇರೂ ಕಾಣಿಸ್ತಾ ಇತ್ತು. ಅದರಿಂದ ನಾನು ಇವಾಗ ಅಗದಾದ್ಮೇಲೆ ಗೊಬ್ಬರದ ಜೊತೆಗೆ ಇನ್ನೂ ಸ್ವಲ್ಪ ಮಣ್ಣು ಹಾಕಿ ಫಿಲಪ್ ಮಾಡ್ತೀನಿ. ಬೇಸಿಗೆಯಲ್ಲಿ ಹೇಳಿದ್ದೀನಿ, ಸ್ವಲ್ಪ ಮಣ್ಣು ಕಮ್ಮಿ ಇದ್ದರೆ ಪಾಟ್ಗಳಾಗಿ ಇನ್ನೊಂಚೂರು ಮಣ್ಣು ಹಾಕ್ಕೊಂಡ್ರೆ ನಾವು ಹಾಕಿದ ತೇವಾಂಶ ತುಂಬ ಹೊತ್ತು ಇರುತ್ತೆ ಅಂತ. ಆಮೇಲೆ ಈ ಥರ ಮೊನ್ನೆ ಯಾರೋ ಒಬ್ಬರು ಕಮೆಂಟಲ್ಲಿ ಹೇಳಿದರು, ನಮ್ಮ ಗಿಡಕ್ಕೆ ನೀರು ಹಾಕಿದ ತಕ್ಷಣ ಕೆಳಗಡೆ ಇಳಿದೋಗುತ್ತೆ ಯಾಕೆ ಅಂತ. ಅದು ಕಾರಣ ಈ ಥರ ಲೂಸ್ ಮಾಡದೆ ಗಟ್ಟಿ ಇರೋದಕ್ಕೆ ನೀವು ನೀರು ಹಾಕಿದ್ರೂ ಸೈಡಿಂದ ನೀರು ಹರಿದೋಗುತ್ತೆ, ಬೇರುಗಳಿಗೆ ತಲುಪಲ್ಲ. ನೀವು ತಿಂಗಳಿಗೆ ಒಂದು ಸರಿ ಆದ್ರೂ 15 ದಿನಕ್ಕೆ ಒಂದು ಸರಿ ಕಂಪಲ್ಸರಿ ಮಾಡಬೇಕು. ಆಗಲಿಲ್ಲ ಅಂದವರು ತಿಂಗಳಿಗೆ ಒಂದು ಸರಿ ಆದರೂ ಮಣ್ಣು ಲೂಸ್ ಮಾಡ್ಕೋಬೇಕು. ಆವಾಗ ನಾವು ನೀರು ಹಾಕಿದ್ದಾಗಲಿ ಅಥವಾ ಇದು ಏನಾದ್ರು ಲಿಕ್ವಿಡ್ ಕೊಡೋದಾಗಲಿ ಎಲ್ಲ ಗಿಡಗಳಿಗೆ ತಲುಪುತ್ತೆ. ಹಾಕಿದ ತಕ್ಷಣ ಕೆಳಗಡೆ ಹೋಗಬಾರ್ದು ನೀರು. ಅದನ್ನು ನೋಡ್ಕೊಂಡು ನೀವು ಪಾಟು ಸ್ವಲ್ಪ ಮಣ್ಣು ಗಟ್ಟಿಯಾಗಿದ್ದರೆ ಇದು ಮಾಡಿ. ಆಮೇಲೆ ನಾನು ಹೇಳಿರೋ ಮತ್ತು ಪಾಟಲ್ಲಿ ಮಣ್ಣು ಗಟ್ಟಿಯಾದರೆ ಯಾವ ಥರ ಮಾಡಬೇಕು ಅನ್ನೋ ಕೂಡ ವಿಡಿಯೋ ಮಾಡಿದ್ದೀನಿ. ಅಸಾಧ್ಯವೇ ಆದರೆ ಅವನ್ನು ನೋಡಿ. ಇವಿಷ್ಟು ನಾನು ಮಾಡಿಬಿಟ್ಟು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ. ಇನ್ನು 3 ಸಾಲಿದೆ, ಚಿಕ್ಕದು ಸಾಲು ನೋಡಿ. ಎಲ್ಲನೂ ಮಾಡಿದ್ದೀನಿ ಇವಾಗ ಪೂರ್ತಿ ಎಲ್ಲವನ್ನೂ ಕ್ಲೀನ್ ಮಾಡಿ ಗೊಬ್ಬರ ಕೊಟ್ಟು ಎಲ್ಲ ಆಗಿದೆ. ಇದು ಟೊಮೊಟೊ ಸಸಿ. ನಾನು ದೊಡ್ಡ ಟೊಮೊಟೊ ಒಂದೊಂದೇ ಬೀಜ ತಂದು 3 ಕಡೆ ಇಟ್ಟಿದ್ದೆ, ಬಂದಿದೆ ಅದು. ಚೆರ್ರಿ ಟೊಮೊಟೊ ಎಲ್ಲ ಆಲ್ಮೋಸ್ಟ್ ಕಿತ್ಬಿಟ್ಟಿದ್ದೀನಿ. ಅವು ತುಂಬ ಬೆಳೆದ್ಬಿಟ್ರೆ ಬೇರೆ ಗಿಡಗಳು ಬೆಳೆಯೋಕ್ಕೆ ಬಿಡಲ್ಲ ನೋಡಿ. ಇದಿಷ್ಟು ಸರಿ ಮಾಡಿದ್ದೀನಿ. ಇಷ್ಟು ಸರಿ ಮಾಡಿ ಅತ್ತಾಗ ಇಲ್ಲಿ ಸ್ವಲ್ಪ ಸಾಮಂತಿಗೆ ಬಿಳಿದು ಇಟ್ಟಿದ್ದೀನಿ. ಅದರ ಜೊತೆಗೆ ಮೆಣಸಿನ ಗಿಡನೂ ಇದೆ. ಸಸಿಗಳು ಬಂದಿತ್ತಲ್ವ, ಅವನ್ನೇ ಇಟ್ಟಿದ್ದೀನಿ, ಸಪ್ರೇಟು ಅಂತ ಹಾಕಿಲ್ಲ. ಅವನ್ನ ಮೆಣಸಿನ ಗಿಡ ಸ್ವಲ್ಪ ಬೀಜ ಮಾಡ್ಕೊಂಡು ಹಾಕ್ಕೋಬೇಕು. ಬೇಸಿಗೆಯಲ್ಲಿ ಮೆಣಸಿನ ಗಿಡಕ್ಕೆ ಸ್ವಲ್ಪ ಬೆಸ್ಟ್ ಅಟ್ಯಾಕ್ ಕಮ್ಮಿ ಇರುತ್ತೆ. ಆಮೇಲೆ ಬೋನ್ಸಾಯಿ ಮಾಡಿದ್ನಲ್ವ, ಅದೂ ಕ್ಲೀನ್ ಮಾಡ್ಕೊಂಡು ಅದಕ್ಕೂ ಎಲ್ಲದಕ್ಕೂ ಒಂದು ಪಾಟ್ಗೂ ಬಿಟ್ಟಿಲ್ಲ ನಾನು. ಇದು ಅಷ್ಟೇ ಅಡಿನಿಯಮ್ಮು. ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ಗಿಡ ಜಾಸ್ತಿ ಮಣ್ಣು ಹಾಕಿದ್ದೀನಿ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.